ಕನ್ನಡ ಮಾಡಿದ್ದೀನಿ. वो इंडियन हमारी पाकिस्तान की जमीन पे आके क्राइम करता है. ಇದಕ್ಕಿಂತ ಮುಂಚೆ ತಾಜ್ ಮಹಲ್ಗೆ ಹೋಗಿದ್ರೆ ಸರ್ ನೀವು ಯಾವತ್ತಾದ್ರು? ಇಲ್ಲ ವಿಸಿಟ್ ಮಾಡಿದ್ರ? ಇಲ್ಲ. ಜೀವನೇನೆ ಜೀವವೇ ಹೋಗಿ ಬಂದರು. ಶೇಡ್ಸ್ ಬೇರೆ ಇದೆ, ಬಟ್ ಡ್ಯುಯಲ್ ಶೇಡ್ ಅಲ್ಲ. ಡ್ಯುಯಲ್ ಶೇಡ್ ಇರೋ. ಆಸ್ ಅನ್ ಆಡಿಯನ್ ನಂಗೆ ಲವ್ ಸ್ಟೋರೀಸ್ ಇಷ್ಟ. ಆ್ಯಕ್ಟ್ ಮಾಡಬೇಕಾದ್ರೆ ನಂಗೆ ಆ್ಯಕ್ಷನ್ ಮೂವೀಸ್. ಈ ಸಿನಿಮಾಲಿ ನನ್ನನ್ನು ಕೇಳಿದ್ರೆ ಹೀರೋ ಬಂದು ರವಿ ಬಸೂರ್ ಅವರು. ನಾನು ಕತೆ ಕೇಳಾದ್ಮೇಲೆ ನನಗಿಷ್ಟ ಆದ್ಮೇಲೆ ಅಂಕಲ್ಗೆ ಕೇಳ್ತೀನಿ. ಮಾಡಿರೋದೇ ಲವ್ ಸ್ಟೋರೀಸ್ ಅಲ್ಲ ಬ್ರೋ ಇದುವರೆಗೂ. ಈಗ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸಿನಿಮಾ ನೋಡ್ಬಿಡಿ ಬ್ರೋ, ನಾನು ಏನು ಹೇಳಿದ್ರು ರಿವೀಲ್ ಮಾಡ್ದಂಗೆ ಆಗೋಗುತ್ತೆ. ಟ್ರೈಲರ್ ಇಟ್ ಇಸ್ ಅ ಸ್ಕ್ರಾಚ್ ಅಂತ ಹೇಳ್ಬೋದು. ಎಂಟೈರ್ ಸಿನಿಮಾ ಆಗಿರುತ್ತೆ. Don't teach father how to. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಕಾಲೇಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ನಮ್ಮ ಜೊತೆ ಆಕ್ಷನ್ ಪ್ರೈನ್ಸ್ ಧ್ರುವ ಸರ್ಜಾ ಅವರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಒಂದಷ್ಟು ಮಾಹಿತಿಗಳನ್ನ ಮಾರ್ಟಿನ್ ಬಗ್ಗೆ ವಿಶೇಷವಾಗಿ ಒಂದು ಸಂದರ್ಶನ ಮಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್ ಹೇಗಿದ್ದೀರಾ? ಸಖತ್ತಾಗಿದೆ. ನಾನು ಆಕ್ಚುಲಿ ನಿಮ್ಮ ಜೊತೆ ಒಂದು ಸಂದರ್ಶನ ಮಾಡಬೇಕು ಅಂತ 3 ವರ್ಷ ಕಾಯ್ದಂಗಾಯ್ತು. ಯಾಕಂದ್ರೆ ಚಿಟ್ ಚಾಟ್ ಮಾಡಿದ್ದೆ ನಿಮ್ಮ ಜೊತೆ, ಒಂದಷ್ಟು ಸ್ಟಾರ್ಸ್ಗಳ ಜೊತೆ ಎಲ್ಲ ದೊಡ್ಡವ್ರ ಜೊತೆ ಆಗಿತ್ತು. ನಿಮ್ಮ ಜೊತೆ ನಾನು ವೆಯ್ಟ್ ಮಾಡ್ತಿದ್ದೆ, ಯಾಕಂದ್ರೆ ಈ ಥರ ಒಂದು ಸಂದರ್ಶನಕ್ಕೋಸ್ಕರ. ಸೊ ಫೈನಲಿ ದಿನ ಬಂದಿದೆ. ಇಷ್ಟು ವರ್ಷ ಕಾಯಿಸಿದ್ದೀರಾ, ಜನಕ್ಕಂತ ಭರ್ಜರಿ ಊಟ ಅಂತ ಕೊಡ್ತಿರೋ ಕಾಯ್ತಾ ಇದ್ದೀರಾ. ಅಂದರೆ ಸಿನಿಮಾ ನೋಡಿ ಅಷ್ಟೇ ಖುಷಿಯಾಗಿ ಊಟ ಮಾಡೋವಂಥದ್ದು. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಟಿನಿಂದ ಜನ? ಒಂದು ಒಳ್ಳೆ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ರೋ. ತುಂಬ ಟ್ರಿಕ್ಕಿಯಾಗಿರುತ್ತೆ ಸ್ಕ್ರೀನ್ ಪ್ಲೇ. ಆ್ಯಂಡ್ ಆಲ್ಸೋ ನಿಮಗೆ ಅದ್ದೂರಿ, ಬಹದ್ದೂರ್, ಭರ್ಜರಿ, ಪೊಗರು ಇದೆಲ್ಲ ಯಾವ ರೀತಿ ನಿಮಗೆ ನಿರಾಸೆ ಇಲ್ಲದೆ ಥಿಯೇಟ್ರಿಂದ ಆಚೆ ಹೋದ್ರು 100% ಇದೂ ನಿರಾಸೆ ಇಲ್ಲದೇ ಖುಷಿಯಾಗಿ ಆಚೆ ಬರ್ತೀರ. ಐ ಆಮ್ ಶ್ಯೂರ್. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಈ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ಈ ಸಿನಿಮಾನ ನಾವು ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ. ಶ್ರದ್ಧೆಯಿಂದ ಮಾಡಿರೋದಕ್ಕೆ ಅದನ್ನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ಓವರ್ ಕಾನ್ಫಿಡೆಂಟ್, ಬಟ್ ದಿಸ್ ವಿಲ್ ಬಿ ಅ ಗುಡ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಕನ್ನಡ ಇಂಡಸ್ಟ್ರಿ ಹೊರತುಪಡಿಸಿ ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಥರ ಲೆಕ್ಕ ಹಾಕೊಂಡ್ರೆ ಈ ಥರ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಅಂದರೆ ಈ ಥರ ಬೇರೆ ದೇಶಗಳಲ್ಲಿ ಶೂಟ್ ಆಗಿರೋದು ಇರ್ಬೋದು, ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಆ ವಿಜುವಲ್ಸ್ ಇರ್ಬೋದು. ಈ ಥರ ಒಂದು ಕನ್ನಡ ಸಿನಿಮಾ ಅಂತೂ ನೋಡೇ ಇಲ್ಲ ಬಿಡಿ. ಆ ಥರದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ ಟೆಕ್ನಿಕಲಿ ವರ್ಕ್ ಆಗಿರೋ ಅದೇ ನೀವು ಹೇಳ್ದಂಗೆ ಟೆಕ್ನಿಕಲಿ ಅನ್ನೋದಕ್ಕೆ ಟೆಕ್ನಿಷಿಯನ್ಸ್ ಸ್ಟ್ರಾಂಗ್ ಆಗಿದ್ರೇ ಟೆಕ್ನಿಕಲಿ ಚೆನ್ನಾಗಿರೋದು. ಸೊ ಟೆಕ್ನಿಷಿಯನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರೋದು. ಸತ್ಯ ಹೆಗ್ಡೆ ಸರ್ ಆಗಿರ್ಬೋದು, ಇಮ್ರಾನ್ ಮಾಸ್ಟ್ರು, ಮುರಳಿ ಮಾಸ್ಟ್ರು, ರವಿ ವರ್ಮ ಅವರು, ರಾಮ್ ಲಕ್ಷ್ಮಣ್ ಅವರು, ಗಣೇಶ್ ಮಾಸ್ಟ್ರು, ಮೋಹನ್ ಬಿ ಕೆರೆ ಅವರು, ಪ್ರಕಾಶ್ ಅವರು ಎಡಿಟರು, ಮತ್ತು ಮಹೇಶ್ ಅವರು, ಪ್ರವೀಣ್ ಅವರು, ತುಂಬ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿ ಬಸೂರ್ ಅವರು ರೆಕಾರ್ಡಿಂಗ್ ಮಾಡಿದ್ರೆ ಮಣಿ ಶರ್ಮಾ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರೋದು. ಈ ಸಿನಿಮಾಲಿ ನನ್ನನ್ನು ಕೇಳಿದ್ರೆ ಹೀರೋ ಬಂದು ರವಿ ಬಸೂರ್ ಅವರು. ಯಾಕೆಂದರೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಆಡಿಯನ್ ಸಿನಿಮಾ ನೋಡಿದ ತಕ್ಷಣ ಮ್ಯೂಸಿಕ್ಕೇ ಚೆನ್ನಾಗಿ ಅನಿಸುತ್ತೆ. ಆ ಜೀವನೇನೆ ಸಾಂಗು ನೋಡಿದಿರುವ ವಿಷಯಸ್. ಇದಕ್ಕಿಂತ ಮುಂಚೆ ತಾಜ್ ಮಹಲ್ಗೆ ಹೋಗಿದ್ರೆ ಸರ್ ನೀವು ಯಾವತ್ತಾದ್ರು? ಇಲ್ಲ. ವಿಸಿಟ್ ಮಾಡಿದ್ರ? ಇಲ್ಲ. ಫಸ್ಟ್ ಟೈಮ್. ಹೇಗಿತ್ತು ಸರ್ ಅದೊಂದು ಎಕ್ಸ್ಪೀರಿಯನ್ಸ್? ಅಲ್ಲಿ ಹೋದಾಗ ಏನು ಹೋಗಿ ಒಳಗಡೆ ಎಲ್ಲ ಹೋಗಿ ನೋಡೋಕ್ಕಾಗಲಿಲ್ಲ. ಅದೇ ಕ್ರೌಡ್ ಕಂಟ್ರೋಲ್ ಮಾಡೋದು, ಶಾರ್ಟ್ ತೆಗೆಯೋದು, ಇದರಲ್ಲೇ ಈ ಸರ್ಕಸಲ್ಲೇ ಆಗೋಯ್ತು. ಸುಮಾರು ಜಾಗಕ್ಕೆ ಓಟ್ ಬಂದ್ವಿ. ರಾಜಸ್ಥಾನ ಸಾಂಗಲ್ಲಿ ನೋಡಿದ್ರಲ್ಲ ಬ್ರೋ, ರಾಜಸ್ಥಾನ, ನಮ್ಮ ಬಾದಾಮಿ. ಸೊ ಇಲ್ಲ ಸುಮಾರು ಜಾಗದಲ್ಲಿ ಶೂಟ್ ಮಾಡಿದ್ವಿ. ಕಾಶ್ಮೀರಿಂದ ಸ್ಟಾರ್ಟ್ ಮಾಡಿ ಸಾಕಷ್ಟು ಲೊಕೇಶನ್ ಶಿಫ್ಟ್ ಆಗುತ್ತೆ. ಅದು ಮಾರ್ಟಿನ್ ಬಗ್ಗೆ ಹೇಳ್ತಿದ್ರೆ, ಮಾರ್ಟಿನ್ ಯಾರು, ಅರ್ಜುನ್ ಯಾರು ಅಂತ ಅವಾಗಲಿಂದ ಎಲ್ಲ ಕಡೆ ಹೇಳ್ಕೊಂಡ್ಬರ್ತಾ ಇದ್ದೀರಾ. ಹೌದು. ಈ ನನ್ಗೆ ಅನ್ಸಿರೋ ಪ್ರಕಾರ ಡ್ಯುಯಲ್ ಶೇಡ್ ಇದೆಯಾ ಧ್ರುವ ಸರ್? ಇಲ್ಲ ಬ್ರೋ, ಡ್ಯುಯಲ್ ಶೇಡ್ ಕಾಣಿಸಲ್ಲ. ಯಾಕಂದರೆ ಸಾಂಗಲ್ಲಿ ಬೇರೆ ಥರ ಲುಕ್ಸ್ ಇದೆ,
ಟ್ರೈಲರಲ್ಲಿ ಬಂದಿರೋ ಲುಕ್ಸ್ ಚೇಂಜ್ ಅಂದರೆ ಹೇರ್ಸ್ ಬಗ್ಗೆ ಓ ಓಕೆ ಸಮಥಿಂಗ್. ಇಲ್ಲ ಅದು ಶೇಡ್ಸ್ ಬೇರೆ ಇದೆ ಬಟ್ ಡ್ಯುಯಲ್ ಶೇಡ್ ಅಲ್ಲ. ಡ್ಯುಯಲ್ ಶೇಡ್ ಇರೋದು ಸರ್. ಈಗ ಕತೆ ಆಯ್ಕೆ ವಿಚಾರದಲ್ಲಿ ಈಗ ಅರ್ಜುನ್ ಸರ್ ಕತೆ ಕೊಟ್ಟಿದ್ದಾರೆ. ಈ ಕತೆ ಡಿಸ್ಕಷನ್ಸು ಈಗ ನೀವು 5 ಸಿನಿಮಾ, ಇದು 5ನೇ ಸಿನಿಮಾ, 12 ವರ್ಷಕ್ಕೆ 5ನೇ ಸಿನಿಮಾ ಇದು. ಈ ಥರ ಡಿಸ್ಕಷನ್ ಫ್ಯಾಮಿಲಿಯಲ್ಲಿ ಯಾವಾಗಲೂ ನಡೆಯುತ್ತಾ? ಕತೆ ಚೂಸ್ ಆಗ್ಬೇಕಾದ್ರೆ ಫ್ಯಾಮಿಲಿನೇ ಮಾಡ್ತಾರೆ ಅಥವಾ ನೀವು ಒಬ್ಬರೇ ಸಪ್ರೇಟಾಗಿ ಚೂಸ್ ಮಾಡ್ತೀರಾ? ಇನ್ ದ ಸೆನ್ಸ್ ಮೀನ್ಸ್ ಕತೆ ಚೂಸ್ ಮಾಡ್ಬೇಕಾರೆ ಈಗ 12 ವರ್ಷದಲ್ಲಿ ಇಷ್ಟು ಸಿನಿಮಾ ಅಂತ ಮಾಡಿದ್ದೀರಾ ಅಂದರೆ ತುಂಬ ಚೂಸ್. ನಾನು ಕತೆ ಕೇಳಾದ್ಮೇಲೆ ನನಗಿಷ್ಟ ಆದಮೇಲೆ ಅಂಕಲ್ಗೆ ಕೇಳ್ತೀನಿ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸು, ಆ ಎಕ್ಸ್ಪೀರಿಯನ್ಸ್ನ ಐ ಶುಡ್ ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಆಲ್ಸೋ ಅದೇ ಇಂಪಾರ್ಟೆಂಟ್. ಸೊ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿಂತ ಜಾಸ್ತಿ ಅಂಕಲ್ಗೆ ಇರುತ್ತೆ. ಸೊ ಅವರೇ ಇನ್ನೂ ಕ್ಲೀನಾಗಿ ಡೀಟೇಲಾಗಿ ನನಗಿಂತ ಡೀಟೇಲಾಗಿ ಹೋಮ್ವರ್ಕ್ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಫಾರ್. ಸೊ ಅಫ್ಕೋರ್ಸ್ ಈ ಸ್ಕ್ರೀನ್ ಪ್ಲೇ ಮಾಡಿರೋದು ಅವರೇ ಆಗಿರೋದ್ರಿಂದ, ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಅವ್ರದ್ದೇ ಆಗಿರೋದ್ರಿಂದ ಬೇರೆ ಥರ ಇರುತ್ತೆ ಪ್ರೈಸ್, ಬಟ್ ಈಗಿನ ಟ್ರೆಂಡಲ್ಲಿ ಇರುತ್ತೆ. ಪ್ರತಿ ಸಿನಿಮಾಗೂ ಅವ್ರ ಕತೆ ಅನ್ನೋದು ನೀವು ಅವ್ರ ಹತ್ರ ಹೋದ್ಮೇಲೆ ಡಿಸ್ಕಷನ್ ಆದಮೇಲೆ ಸಿನಿಮಾ ಆಡಬೇಕು. ಹಾಂ ಓಕೆ, ಆ ಥರನೇ ನಡೆಯುತ್ತೆ. ಹಾಂ ಸರ್, ಈ ಕತೆ ಮೇ ಬಿ ಅರ್ಜುನ್ ಸರ್ಜಿಗೆ ಬರ್ಕೊಂಡಿದ್ದ, ಅರ್ಜುನ್ ಸರ್ಜಾ ಸರ್ಗೆ ಬರ್ಕೊಂಡಿದ್ದ ಅಥವಾ ನಿಮಗೆ ಬರ್ಕೊಂಡಿದ್ದೆ? ಕತೆ ಅಂತ ಮಾಡಿದ್ರು, ಆ ಕಥೆಯಲ್ಲಿ ನಾವು ಅಡಾಪ್ಟ್ ಆಗಿರೋದು. ಓಕೆ, ಆ ಕ್ಯಾರೆಕ್ಟ್ರಿಗೆ ನಾವು ಪಾತ್ರ ಆ್ಯಕ್ಟ್ ಮಾಡ್ತಾ ಇರೋದು. ನಮಗೆ ಅಂತ ಮಾಡಿದ್ದಲ್ಲ, ಮಾಡಿದ್ದೆ ಒಂದು ಲೈನ್ ಚೆನ್ನಾಗಿರಲ್ಲ, ಇನ್ನೂ ಡೆವಲಪ್ ಮಾಡಿರೋದು. ಎಕ್ಸಾಕ್ಟ್ಲಿ. ಸರ್, ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ನೋಡಿದ್ದೀನಿ ಅಥವಾ ಒಂದಷ್ಟು ಸಿನಿಮಾಗಳು ನೋಡಿದ್ದುಂಟು. ಆದರೆ ನಾನು ಬಹುದೂರಿಗೆ ಬ್ಲ್ಯಾಕ್ ಟಿಕೆಟಲ್ಲಿ ತೊಗೊಂಡೋಗಿದ್ದು ನಿಮ್ಮ ಸಿನಿಮಾ ಒಂದೇ ಸರ್ ಇದುವರೆಗೂ ನಾನು ನೋಡಿರೋದು. ಆ ಕ್ರೌಡು, ಆ ಜನ ಅಥವಾ ನಿಮ್ಮ VIP ಇವತ್ತು ಕೊಡ್ತಿರೋ ಸಪೋರ್ಟು ಏನು ಹೇಳ್ತೀರಾ ಸರ್? ಇವತ್ತಿಗೂ ಆ ಕ್ರೇಜ್ ಉಳಿಸ್ಕೊಂಡು 3 ವರ್ಷ ಆಗಿದೆ ಸಿನಿಮಾ ಆಗಿ ಬಂದು ನಿಮ್ಮದು, ಮತ್ತು ಆ ಕ್ರೇಜ್ ಇದೆ ನಿಮ್ಗೆ ಹೆಂಗಿದ್ರೆ ಈಗ ಇರೋ ಸಿಚುವೇಷನಲ್ಲಿ, ಇಂಡಸ್ಟ್ರಿ ಇರೋ ಸಿಚುವೇಷನಲ್ಲಿ ಒಬ್ಬ ಫ್ಯಾನ್ ಆಗಿ ಮನೆ ಹತ್ರ ಇವತ್ತಿಗೂ ಬರ್ತಾರೆ, ಉಳಿಸ್ಕೊಂಡಿದ್ದೀರಲ್ಲ VIP, ಏನು ಹೇಳ್ತೀರಾ ಸರ್? ಬ್ರೋ, ನಾನು ಚಿರಋಣಿ ಅವ್ರಿಗೆ. ಬೇಗ ಸಿನಿಮಾಸ್ ಮಾಡಬೇಕು ಅಷ್ಟೇ ಇವಾಗ ನನ್ನ ತಲೆಯಲ್ಲಿರೋದು. ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಆ ನಂಬಿಕೆನ ಎಲ್ಲೂ ಕಳ್ಕೊಳ್ಳಲ್ಲ ಅನ್ನೋದು ಒಂದು ಐ ಕ್ಯಾನ್ ಪ್ರಾಮಿಸ್. ಬಿಕಾಸ್ ಆ್ಯಕ್ಟ್ ಮಾಡಬೇಕಾದ್ರೇ ಈ ಸ್ಟ್ರೆಸ್ ಇರಬಾರ್ದು ಅಂತಲೇ ಆ್ಯಕ್ಟ್ ಮಾಡೋದು. ರಿಲೀಸ್ ಟೈಮಲ್ಲಿ ಬರುತ್ತಲ್ಲ ಸ್ಟ್ರೆಸ್ಸು, ಅಲ್ಲೇನಾದರೂ ಸರಿ ಮಾಡಲಿಲ್ಲ ಅಂದರೆ, ಸೊ ಆ ಸ್ಟ್ರೆಸ್ ಇರಬಾರ್ದು ಅಂದ್ಬಿಟ್ಟು ಅಲ್ಲೇ ನಾವು ಕರೆಕ್ಟಾಗಿ ಮಾಡಬೇಕು ಅಂತ ಮಾಡ್ತೀವಿ. ವಾಟ್ ಎವರ್ ಇಟ್ ಈಸ್, ಐ ಆಲ್ವೇಸ್ ಟ್ರೈ ಟು ಗಿವ್ ಮೈ 100%. ಸೊ ಈ ಸಿನಿಮಾದಲ್ಲೂ ಐ ಹ್ಯಾವ್ ಗಿವನ್ ಮೈ 100%. ತುಂಬ ಡೀಟೇಲಾಗಿ ವರ್ಕ್ ಮಾಡಿದ್ದೀವಿ. ಅಫ್ಕೋರ್ಸ್ ನಿಮಗೆ ಸಿನಿಮಾ ನೋಡಾದ್ಮೇಲೆ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ತುಂಬ ವಾವ್ ಫ್ಯಾಕ್ಟ್ರಿ ಕಾಣಿಸುತ್ತೆ ಸಿನಿಮಾ. ಇಲ್ಲ ಬ್ರೋ, ನಾನು ಹೇಳೋದೇನು ಬೇಡ, ಸಿನಿಮಾ ನೋಡಾದ್ಮೇಲೆ ಜನ ಹೇಳ್ಬೇಕದು. ನಾನು ಹೆಂಗೆ ಹೇಳಲಿ ಅದು ವಾವ್ ಆಗಿ? ಟ್ರೈಲರ್ ನೋಡಿದಾಗ ಹಂಗೆ ಕಾಣಿಸ್ತಿದೆ. ಇಲ್ಲ, ಸಿನಿಮಾನೇ ಒಂದು ಟ್ರೈಲರ್ ಇಟ್ ಈಸ್ ಅ ಸ್ಕ್ರ್ಯಾಚ್ ಅಂತ ಹೇಳ್ಬೋದು. ಎಂಟೈರ್ ಸಿನಿಮಾ ಆಗಿರುತ್ತೆ. ನಿಮಗೆ ತುಂಬ ಟಫ್ ಸಿಚುವೇಶನ್ ಈ ಸಿನಿಮಾದಲ್ಲಿ ಹ್ಯಾಂಡ್ಲ್ ಮಾಡಿದ ಕ್ಲೈಮ್ಯಾಕ್ಸ್ ಏನು ಫೈಟ್ಸ್ ಎಲ್ಲ, ಎಸ್ಪೆಷಲಿ 11 ಮಿನಿಟ್ಸ್ ಏನಿದೆಯೋ ಅದು ರಾಮ್ ಲಕ್ಷ್ಮಣ್ ಮಾಸ್ಟರು, ರವಿವರ್ಮ ಮಾಸ್ಟರ್ ಇಬ್ಬರೂ ಸೇರಿ ಮಾಡಿರೋ ಅಂಥದ್ದು. ಅದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಟ್ರೀಟ್. ಸರ್, ಆಸ್ ಎ ಲವರ್ ಬಾಯ್ ಆಗಿ ಸಿನಿಮಾದಲ್ಲಿ ಎಂಟ್ರಿ ಆದ ಅದು. ಈಗ ಆ್ಯಕ್ಷನ್ ಹೀರೋ ಆಗಿ ನಿಮಗೆ ಯಾವ ಥರ ಸಬ್ಜೆಕ್ಟ್ ಇಷ್ಟ? ಲವ್ ಸಬ್ಜೆಕ್ಟ್? ನನಗೆ ಲವ್ ಸ್ಟೋರೀಸ್ ಆ್ಯಸ್ ಅನ್ ಆಡಿಯನ್ಸ್ ನಂಗೆ ಲವ್ ಸ್ಟೋರೀಸ್ ಇಷ್ಟ. ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಗೆ ಆ್ಯಕ್ಷನ್ ಮೂವೀಸ್. ಆ್ಯಕ್ಚುಲಿ ನಿಮಗೆ ಫ್ರಮ್ ಅದ್ದೂರಿಯಿಂದಲೂ ಇವತ್ತಿಗೂ ಅದೇ ಡೈಲಾಗ್ನ ಹೊಡಿತಾರೆ ಅಂದರೆ, ಫಸ್ಟ್ ಫಿಲಮ್ದ ಡೈಲಾಗ್ ಹೊಡಿತಾರೆ ಅಂದರೆ ಲವ್ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ನಿಮ್ಮ ಒಂದು ಬಾಯಲ್ಲಿ ಆ ಡೈಲಾಗ್ ಕೇಳಬೇಕು ಅಂತ. ಏನು ಹೇಳ್ತೀರ ಅದಕ್ಕೆ? ಮಾಡಿರೋದೇ ಲವ್ ಸ್ಟೋರೀಸ್ ಅಲ್ಲ ಬ್ರೋ ಇದುವರೆಗೂ. ಈಗ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬ್ರೋ. ಐ ಓನ್ಲಿ 5 ಮೂವೀಸ್ ಓಲ್ಡ್. ಇನ್ನು ತುಂಬ ಮೂವೀಸ್ ಮಾಡೋದಿದೆ. ಐ ಆಮ್ ಸ್ಟಿಲ್ ಯಂಗ್. ಡೆಫಿನೆಟ್ಲಿ ಎಲ್ಲ ಮೂವೀಸು ಮಾಡ್ತೀನಿ. ಸೊ ಇವಾಗ ನೀವು ಕೇಳ್ತಾ ಇರೋ ಪ್ರಶ್ನೆ ಒಂದು 20 ಸಿನಿಮಾ ಆದಂಗೆ ಕೇಳ್ತಾ ಇದ್ದೀರ. ಆ ಥರ ಕ್ರಿಯೇಟ್ ಆಗಿದೆಯಲ್ಲ ಸರ್, ಆ ವೈಬ್ ಇದೆ, ಜನ ನಿಮ್ಮನ್ನು ಇಷ್ಟಪಡ್ತಾರೆ, ಅದು ಎಲ್ರಿಗೂ ಸಿಗಲ್ಲ. ನೀವೊಂದು ಇಂಟರ್ವ್ಯೂಲಿ ಹೇಳಿದ್ದು ನಾನು ಹೇಳಿದೆ, ಆ ಪ್ರೀತಿ ಯಾರಿಗೆ ಸಿಗುತ್ತೆ? ಅದಾದ ಪೇಶ್ ಒಂದು ಸಾಂಗ್ ಬಂದಿದ್ದು ವಿಚಾರಕ್ಕೆ
ಆ ಪೇಷನ್ಸ್ ಇವತ್ತಿಗೂ ಅದನ್ನು ಕೇಳ್ತೀರಾ? ಕೂತ್ಕೊಂಡು ಆರಾಮ್ಸೆ ಕಾಮಾಗಿ, ಯಾರು ಆ ಥರ ನಾನು ನೋಡಿದ್ದೀನಿ ಸರ್, ತುಂಬ ಜನ ಬೇರೆ ಥರ ಮಾತಾಡೋದು ನೋಡಿದ್ದೀನಿ, ಅಥವಾ ಏನೋ ಫ್ಯಾನ್ಸ್ಗಳಿಗೆ ಹಿಂಗೆ ಬೇಕೋ ರಿಯಾಕ್ಟ್ ಮಾಡೋದು ನೋಡಿದ್ದೀನಿ. ಬಟ್ ನೀವು ಅಷ್ಟೇ ಪೇಷನ್ಸಾಗಿ ಕೇಳಿಸ್ಕೊತೀರಾ, ಅವ್ರಿಗೆ ಅದು ಅಭಿಮಾನದಿಂದ ಬಂದಿದ್ದಾರೆ ಅಂತ ಅವ್ರಿಗೆ ಟೈಮ್ ಕೊಡ್ತೀರಲ್ಲ, ಅದನ್ನು ನಾನು ಹೇಳ್ತೀನಿ. ಅಫ್ಕೋರ್ಸ್ ಅಲ್ವಾ, ಬಂದಿದ್ರೆ ನನಗೋಸ್ಕರ ಬಂದಿದ್ರೆ ಟೈಮ್ ಕೊಟ್ಟೇ ಕೊಡ್ತೀನಿ ನಾನು, ಇರೆಸ್ಪೆಕ್ಟಿವ್ ಆಫ್ ಹೂ ಎವರ್ ಇಟ್ ಈಸ್, ಬೇರೆವರ್ ಐ ಆಮ್ 100% ನಾನು ಟೈಮ್ ಕೊಡ್ತೀನಿ. ಬ್ರೋ, ಇವತ್ತು ಇಂಟರ್ವ್ಯೂ ನೀವು ನನಗೆ ಮಾಡ್ತಾ ಇದ್ದೀರಾ ಅಂದರೆ ಕಾರಣ ಯಾರು? VIPs ಅಲ್ವಾ, ಸಿಂಪಲ್ ಅಷ್ಟೇ. ಸೊ ಅದನ್ನು ನಾನು ಮರೆಯಲ್ಲ, ನಾನು ಬಿಡಲ್ಲ. ಇನ್ನು ಮಿಕ್ಕಿದೆಲ್ಲ ಸೆಕೆಂಡ್ರಿ ನನಗೆ. ಸೊ ಅದೇ ನನಗೆ ಪ್ರೈಮರಿ. ಎಸ್ ಬ್ರೋ. ಈ ಅರ್ಜುನ್ ಅವರು ಏನಕ್ಕೆ ಡೈರೆಕ್ಷನ್ ಈ ಸಿನಿಮಾಗೆ, ಅಥವಾ ಆ ಥರ ಏನಾದರೂ ಬೇರೆ ಏನಾದರೂ ನಡೆದಿತ್ತ ಪ್ಲಾನಿಂಗ್ಸ್, ಇವ್ರ ಕಲೆ ಡೈರೆಕ್ಟ್ ಮಾಡಿಸ್ಬೇಕು ಅಂತ? ಇದು ನಂದಕಿಶೋರ್ ಸರ್ ಡೈರೆಕ್ಟ್ ಮಾಡಬೇಕಾಗಿತ್ತು. ಅದು ದುಬಾರಿ ಅನ್ನೋ ಸಿನಿಮಾ ಆಗಬೇಕಾಗಿತ್ತು ಈ ಪ್ರೊಡಕ್ಷನ್ ಹೌಸ್ಗೆ. ಸೊ ಅದಾದಮೇಲೆ ಕೋವಿಡ್ ಬಂದಿರೋದ್ರಿಂದ ಅದ್ರ ಸಬ್ಜೆಕ್ಟ್ ಬೇರೆ ಥರ ಇತ್ತು. ಸೊ ಅದಾದಮೇಲೆ ಅದನ್ನು ಪಾಸ್ ಕೊಟ್ಟು ಕತೆ ಅಂತ ಹುಡುಕಿದಾಗ ಈ ಕತೆ ಆಯ್ಕೆ ಮಾಡಿ ನಾನು ಪ್ರೊಡ್ಯೂಸರು ಡಿಸೈಡ್ ಮಾಡಿ ಆಮೇಲೆ AP ಅರ್ಜುನನ್ನ ಅವ್ರನ್ನ ಪ್ರೊಡ್ಯೂಸರು ಸೆಲೆಕ್ಟ್ ಮಾಡಿದ್ದು. ಓಕೆ. ಸೊ ಆ ಥರದ್ದೊಂದು ಸರ್, ಈ ಮಾರ್ಟಿನ್ ಬೇರೆ ಬೇರೆ ಕಂಟ್ರೀಸಲ್ಲಿ ಶೂಟ್ ಆಯಿತು, ಅವಾಗ ಏನಾದರೂ ಹೇಗೆಲ್ಲ ನಡೀತಲ್ಲಿ ನಿಮ್ಮ ಕಂಟ್ರೀಸಲ್ಲಿ, ಬೇರೆ ಆಫ್ ಕಂಟ್ರೀಸಲ್ಲಿ ಮಾಡಿದ್ದಿರ್ಬೋದು, ಇಲ್ಲ ನಿಮಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಡೀತಿದೆ ಬೇರೆ ಕಂಟ್ರೀಸಲ್ಲಿ. ಸಿನಿಮಾ ನೋಡ್ಬಿಡಿ ಬ್ರೋ, ನಾನು ಏನು ಹೇಳಿದ್ರು ರಿವೀಲ್ ಮಾಡ್ದಂಗೆ ಆಗೋಗುತ್ತೆ. ಯು ಪ್ಲೀಸ್ ವಾಚ್ ದ ಮೂವಿ. ಎಸ್, ಎಕ್ಸಾಕ್ಟ್ಲಿ ಸರ್. ಸರ್, ನಿಮಗೆ ಈಗ ಡಬ್ಬಿಂಗ್ ಅಂತ, ಈಗ ಪ್ಯಾನ್ ಇಂಡಿಯಾ ಮೂವಿ ಒಂದಷ್ಟು ಲ್ಯಾಂಗ್ವೇಜ್ಗಳು ಬರ್ತಾ ಇದೆ. ಸೊ ಎಷ್ಟು ಡಬ್ಬಿಂಗ್ ಮಾಡಿದ್ದೀರಿ ಸರ್ ಈ ಸಿನಿಮಾಗೆ? ಕನ್ನಡ ಮಾಡಿದ್ದೀನಿ, ಬೇರೆ ಮಾಡಿಲ್ಲ ಸರ್? ಇಲ್ಲ ಬ್ರೋ, ಟೆಕ್ನಾಲಜಿ ಇದೆಯಲ್ಲ, AI ಇದೆಯಲ್ಲ, ಬೇರೆಯವ್ರು ಮಾಡಾದ್ಮೇಲೆ ಜನ್ರೇಟ್ ಮಾಡ್ಬೋದು ನನ್ನ ವಾಯ್ಸಲ್ಲಿ. ಟೋನ್ ಇಂಟರ್ನ್ಯಾಷನಲ್ ಎಲ್ಲ ಜನ್ರೇಟ್ ಆಗುತ್ತೆ. ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ ಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ ಎಲ್ಲ 1/2 hour 45 minutes ಎಲ್ಲ ಆಗುತ್ತೆ. ಓಕೆ. ಯೂಶ್ವಲಿ ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಸರ್? ನನಗೆ ಕನ್ನಡ ಬರುತ್ತೆ ಬ್ರೋ, ಇನ್ನು ಎಲ್ಲ ಭಾಷೆನೂ ಒಂಚೂರು ಬ್ಯಾಲೆನ್ಸ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಈ ಕ್ವಶನ್ ನಾನು ಲಾಸ್ಟ್ ಕೇಳ್ತೀನಿ, ಯಾಕಂದರೆ ಲಾಸ್ಟ್ ಟೈಮು ಒಂದು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಇದೇ ಮಾರ್ಟಿನ್ ಇದೆ, ಒಂದು ಪಾರ್ಟಿಲಿ ಸಿಕ್ಕಿದ್ರು, ನನಗೆ ಮಗ ಬಾಯಿಲಿ ಅಂತ ಕರೆದ್ರೆ ಅವಳು ಏನು ಹೇಳ್ತಾಳೆ ನಂಗೆ ಅರ್ಥ ಆಗ್ತಿಲ್ಲ ಹಿಂದಿಲಿ, ಇನ್ಸರು ಹೇಳು ಅಂದರೆ ಎಷ್ಟು ಮುಗ್ಧತೆಯಿಂದ ಕೇಳಿದ್ರು ಅಂದರೆ ಸರ್ಗೆ ಹಿಂದಿ ಬರಲ್ವಾ ಅನ್ನೋ ಥರ ಫೀಲ್ ಬಂತು ನನಗೆ. ಬರದೇ ಇರೋದನ್ನ ಬರುತ್ತೆ ಅಂತ ಯಾಕೆ ಬೇರೆ ಥರ ಹೇಳ್ಬೋದು, ಬ್ಯಾಲೆನ್ಸ್ ಮಾಡ್ತೀನಿ ಅಷ್ಟೇ ಬ್ರೋ, ಎಕ್ಸಾಕ್ಟ್ಲಿ ಅರ್ಥ ಆಗುತ್ತೆ, ಕನ್ನಡ ಬರುತ್ತೆ. ವಂಡರ್ಫುಲ್ ಸರ್, ಆಲ್ ದ ಬೆಸ್ಟ್ ಸರ್. ಮಾರ್ಟಿನ್ ಅದ್ಭುತವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ಮತ್ತೊಂದು ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಮಟ್ಟಕ್ಕೆ ನೀವು ತೊಗೊಂಡು ಹೋಗ್ತಾ ಇದ್ದೀರಾ. ನೀವೊಂದು ಮುನ್ನುಡಿ ಇಟ್ಟಿದ್ದೀರಾ ಇದಕ್ಕೊಂದು. ನೀವು ನಿಮ್ಮ ಟೀಮ್ ಎಲ್ಲ 11th ಬಂದು ಸಿನಿಮಾ ನೋಡಿ ತಗೊಳ್ಳಿ ಬ್ರೋ. ದಯವಿಟ್ಟು ಎಲ್ಲರೂ ಅಕ್ಟೋಬರ್ 11ನೇ ತಾರೀಕು ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಜೊತೆ ಒಂದು ಸಿನಿಮಾ ನೋಡಿ. ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ, ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಜೈ ಆಂಜನೇಯ. ಜೈ ಆಂಜನೇಯ. ಥ್ಯಾಂಕ್ ಯು ಸೊ ಮಚ್ ಸರ್.